ಅದು ಬಾಂಗ್ಲಾದೇಶ ತೊಗೊಳ್ರಿ, ಶ್ರೀಲಂಕಾ ತೊಗೊಳ್ರಿ, ಮಾಲ್ದೀವ್ಸ್ ತೊಗೊಳ್ರಿ, ನೇಪಾಳ ತೊಗೊಳ್ರಿ, ಭೂತಾನ್ ತೊಗೊಳ್ರಿ, ಇವ್ರು ಯಾರು ನಮ್ಮ ಪರ ಒಂದು ಮಾತು ಮಾತಾಡಲಿಲ್ಲ ಇಲ್ಲಿವರೆಗೆ. ಯಾಕೆ ಪಾಕಿಸ್ತಾನ ಬೇಕಾದ ಇವರಿಗೆಲ್ಲ? ಇತ್ತೀಚೆಗೆ ಪಾಕಿಸ್ತಾನ ಮತ್ತು ಚೈನಾ ಕಡೆ ಒಲಿಬಿಟ್ಟಿದ್ದಾರೆ. ಇಲ್ಲೇ ಸಾರ್ಕ್ ಸಹಿತ ಮುರಿದು ಬಿದ್ದು ಹೋಗಿಬಿಡ್ತಿಲ್ಲ. ಇದು ಇವತ್ತಿನವರೆಗೂ ಭಾರತದ ಪರ ಒಂದು ಧ್ವನಿ ಇಲ್ಲ. ಇದು ಯಾಕೆ ಹಿಂಗಾಯಿತು ಅನ್ನೋದಕ್ಕೆ ಇವತ್ತು ಮೋದಿಜಿಯವರು ಉತ್ತರ ಕೊಡಬೇಕಾಗಿದೆ. ಅದರಲ್ಲೂ ಈ 50 ಸಂಸದರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಅವ್ರು ಏನು ಮಾಡಿದರು ಪ್ರಕಟಣೆಯಲ್ಲಿ ತಿಳಿಸ್ಬೇಕಾಗಿದೆ. ಯಾವ ದೇಶದಲ್ಲಿ ಏನು ಮಾಡಿದರು, ಆಯಾ ದೇಶದ ಅಲ್ಲಿಯ ಪ್ರಧಾನಿಗಳು ಅಥವಾ ಅಲ್ಲಿಯ ಪ್ರೆಸಿಡೆಂಟ್ರು ಏನೇನು ಉತ್ತರ ಕೊಟ್ಟರು, ನಮಗೆ ಸಪೋರ್ಟ್ ಮಾಡಿದ್ರ ಅನ್ನೋದು ಅದನ್ನೆಲ್ಲ ನಮಗೆ ಇವತ್ತು ಹೇಳ್ಬೇಕಾದಂಥ ಕರ್ತವ್ಯ ಅವರು. ಯಾಕಂದ್ರೆ ಜನರ ದುಡ್ಡಿನಲ್ಲ, ನಮ್ಮ ಟ್ಯಾಕ್ಸ್ನಲ್ಲ ವಿದೇಶಗಳಿಗೆ ನಮ್ಮ ಮೋದಿಜಿಯವರು ಕಳಿಸಿದ್ದಾರೆ. ಅದು ನಾವು ಕೇಳಬೇಕಾಯ್ತು, ನಮ್ಮದು ಹಕ್ಕದ, ನಮ್ಗೆ ತಿಳಿಲಿ. ಅದು ಇದ್ರೂ ಇದು ಸಿಕ್ಕಿರಲ್ಲಪ್ಪ ಅಂಥೇಳಿ ತಳ್ಳಿ ಹಾಕೋದಲ್ಲ. ಇರಲಿ, ಏನು ಮಾಡ್ತಾರೆ ಗೊತ್ತಿಲ್ಲ. ಬಟ್ ಡೆವಲಪ್ಮೆಂಟ್ ಮಾತ್ರ ವಿಶ್ವದ ಮಟ್ಟದಲ್ಲ. ಇದನ್ನೆಲ್ಲ ನೋಡಿದಾಗ ಮತ್ತು ಮೌನಾಗಿ ಸುಮ್ಮನೆ ಬಂದು ಸೇರಿದ್ದು ನೋಡಿದಾಗ ನಿಮಗೆ ಗೊತ್ತಿರ್ಬೋದು, ಇಂಡಿಯಾ ಗೆದ್ದಾಗ ನಮ್ಮ ಕ್ರಿಕೆಟರು